ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದೊಂದು ಸುದ್ದಿ ಹರಿದಾಡ್ತಾ ಇದೆ. ಸೀರಿಯಲ್ ನಲ್ಲಿ ಗಂಡ ಹೆಂಡತಿ ಆಗಿದ್ದವರು ರಿಯಲ್ ಲೈಫ್ ನಲ್ಲೂ ಗಂಡ ಹೆಂಡತಿ ಆಗಿದ್ದಾರೆ ಅನ್ನೋ ಸುದ್ದಿ ಕೇಳಿ ಎಲ್ಲರೂ ಸರ್ಪ್ರೈಸ್ ಆಗಿದ್ದಾರೆ. ಜಿ ಕನ್ನಡದ ಜಯದೇವ್ಗೂ ಕಲರ್ಸ್ ಕನ್ನಡದ ಭಾರ್ಗವಿಗೂ ಗುಟ್ಟಾಗಿ ಎಂಗೇಜ್ಮೆಂಟ್ ನೆರವೇರಿದೆ. ಕೇವಲ ಕುಟುಂಬಸ್ಥರು ಹಾಗೂ ತೀರಾ ಆಪ್ತರ ಸಮ್ಮುಖದಲ್ಲಿ ಇಬ್ರು ಹಾರ ಬದಲಿಸಿಕೊಂಡಿದ್ದಾರೆ. ಇದರ ಫೋಟೋವನ್ನ ನಟ ಜಯದೇವ್ ಹಂಚಿಕೊಂಡಿದ್ದು ಎಲ್ಲರೂ ಶಾಕ್ ಆಗಿದ್ದಾರೆ. ಈ ಜೋಡಿಯ ಪ್ರೇಮ ಕಥೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಚಂದನವನದಲ್ಲಿ ಮದುವೆ ಸೀಸನ್ ಶುರುವಾದಂತೆ ಕಾಣ್ತಾ ಇದೆ. ಮೊನ್ನೆ ತಾನೇ ನಟಿ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಮದುವೆ ಆಗಿದ್ದಾರೆ. ಇದರ ಬೆನ್ನಲ್ಲೇ ಇನ್ನೊಂದು ಮದುವೆಗೆ ವೇದಿಕೆ ರೆಡಿಯಾಗಿದೆ. ಅದೇ ಮಲ್ಲಿ ಹಾಗೂ ಜಯದೇವ್ ಕಲ್ಯಾಣ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ಭಾರ್ಗವಿ LLB ಸೀರಿಯಲ್ನಲ್ಲಿ ಕಥಾನಾಯಕಿಯಾಗಿ ನಟಿ ರಾಧಾ ಭಗವತಿ ಜೀವ ತುಂಬಿದ್ದಾರೆ. ಅದೇ ರೀತಿ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಅಮೃತಧಾರೆ ಸೀರಿಯಲ್ನಲ್ಲಿ ಖಳನಾಯಕನಾಗಿ ರಾಣವ್ ಗೌಡ ಜಯದೇವ್ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಇಬ್ಬರ ಪಾತ್ರಗಳು ಕೂಡ ಜನರಿಗೆ ತುಂಬಾ ಇಷ್ಟ ಆಗಿದೆ. ಇದೇ ಹೊತ್ತಲ್ಲೇ ಈಗ ಇಬ್ರು ಹಸೆಮಣೆ ಏರೋ ಸುದ್ದಿ ಕೊಟ್ಟಿದ್ದಾರೆ. ಸದ್ಯ ಭಾರ್ಗವಿ ಆಗಿರೋ ರಾಧಾ ಮೊದಲು ಜಿ ಕನ್ನಡದ ಅಮೃತಧಾರೆ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ರು. ಹಳ್ಳಿ ಹುಡುಗಿಯ ಮಲ್ಲಿ ಪಾತ್ರ ಮಾಡ್ತಾ ಇದ್ದ ರಾಧಾ ತುಂಬಾ ಇಷ್ಟ ಆಗಿದ್ರು. ಈ ಸೀರಿಯಲ್ ನಲ್ಲಿ KD ಜಯದೇವ್ ಹಾಗೂ ಮಲ್ಲಿ ಗಂಡ ಹೆಂಡತಿ ಆಗಿದ್ರು. ಈಗ ಕೋ ಇನ್ಸಿಡೆನ್ಸ್ ನೋಡಿ, ರಿಯಲ್ ಲೈಫ್ ನಲ್ಲೂ ಗಂಡ ಹೆಂಡತಿ ಆಗ್ತಿದ್ದಾರೆ. ಸೀರಿಯಲ್ ಶೂಟಿಂಗ್ ಟೈಮ್ ನಲ್ಲೇ ರಾಣವ್ ಹಾಗೂ ರಾಧಾ ಮಧ್ಯೆ ಪ್ರೀತಿ ಜಿಗುರಿತು. ಆದ್ರೆ ಯಾರಿಗೂ ಈ ವಿಷಯ ಗೊತ್ತಿರ್ಲಿಲ್ಲ ಅಷ್ಟೇ. ಎಲ್ಲವನ್ನ ತುಂಬಾನೇ ಗುಟ್ಟಾಗಿ ಇಟ್ಕೊಂಡಿದ್ರು. ಆದ್ರೀಗ ಆ ಪ್ರೀತಿಗೆ ಮದುವೆ ಅನ್ನೋ ಮುದ್ರೆ ಬೀಳ್ತಾ ಇದೆ. ಆತ್ಮೀಯರೇ, ರಾಣವ್ ಹಾಗೂ ರಾಧಾ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ. ತೀರಾ ಆಪ್ತರು ಹಾಗೂ ಎರಡೂ ಕುಟುಂಬದವರನ್ನ ಬಿಟ್ರೆ ಯಾರಿಗೂ ಆಹ್ವಾನ ಇರಲಿಲ್ಲ. ಗುರು ಹಿರಿಯರ ಎದುರಲ್ಲಿ ಇಬ್ಬರು ಹಾರ ಬದಲಿಸಿಕೊಂಡಿದ್ದು ಹೊಸ ಬಾಳಿಗೆ ಕಾಲಿಡೋದಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಎಂಗೇಜ್ಮೆಂಟ್ ಫೋಟೋವನ್ನ ನಟ ರಾಣವ್ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಫೋಟೋ ಜೊತೆಗೆ ಫೈನಲಿ ಅಂತ ಬರೆದುಕೊಂಡು ಹೃದಯದ ಸಿಂಬಲ್ ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾಗೆ ಫೋಟೋ ಬಂದಾಗಲೇ ಇವರ ಮದುವೆ ವಿಷಯ ಗೊತ್ತಾಗಿದ್ದು. ಯಾಕಂದ್ರೆ ಇಬ್ರು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ರು. ಎಲ್ಲೂ ಗುಟ್ಟು ಬಿಟ್ಕೊಟ್ಟಿರ್ಲಿಲ್ಲ. ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ರು. ಆತ್ಮೀಯರೇ, ಈ ವೇಳೆ ರಾಧಾ ಬಗ್ಗೆ ಚಿಕ್ಕದಾಗಿ ಒಂದಿಷ್ಟು ಮಾಹಿತಿ ನೀಡಲೇಬೇಕು. ಈ ಹೆಣ್ಮಗಳ ದಿಟ್ಟತನ ಅದೆಷ್ಟೋ ಮಂದಿಗೆ ಮಾದರಿಯಾಗಬಹುದು. ಯಾಕಂದ್ರೆ ಇವರ ಬದುಕು ಹೂವಿನ ಹಾಸಿಗೆ ಆಗಿರಲಿಲ್ಲ, ಕಬ್ಬಿಣದ ಕಡಲೆಯಾಗಿತ್ತು. ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ರಾಧಾ ಭಗವತಿ ಉತ್ತರ ಕರ್ನಾಟಕದ ದೇಸಿ ಪ್ರತಿಭೆ. ಮೂಲತಃ ವಿಜಯಪುರ ಜಿಲ್ಲೆಯವರು. ಮಿಡಿಲ್ ಕ್ಲಾಸ್ ಕುಟುಂಬ. ಮನೆಯಲ್ಲಿ ಹೇಳ್ಕೊಳ್ಳುವಂತ ಅನುಕೂಲಸ್ಥರೇನೂ ಆಗಿರ್ಲಿಲ್ಲ. ಇವರ ತಾತ ರಂಗಭೂಮಿ ಕಲಾವಿದರು, ಜೊತೆಗೆ ಹರಿಕತೆ ದಾಸರು ಕೂಡ ಆಗಿದ್ರು. ಇನ್ನು ರಾಧಾ ತಾಯಿ ಜಾನಪದ ಹಾಡುಗಾರ್ತಿ. ಹೀಗಾಗಿ ಕಲೆ ಬಗ್ಗೆ ಚಿಕ್ಕ ವಯಸ್ಸಲ್ಲೇ ಆಸಕ್ತಿ ಇತ್ತು. ತಾನೊಬ್ಬ ನಟಿ ಆಗಬೇಕು, ಬೆಳ್ಳಿ ತೆರೆ ಮೇಲೆ ಮಿಂಚಬೇಕು ಅಂತ. ಆದ್ರೆ ಆ ಕನಸು ಅಷ್ಟು ಸುಲಭವಾಗಿ ನನಸಾಗೋ ಹಾಗಿರ್ಲಿಲ್ಲ. ಇವರದ್ದು ತುಂಬಾ ಸುಸಂಸ್ಕೃತ ಕುಟುಂಬ. ಹೀಗಾಗಿ ಮನೆಯಲ್ಲಿ ಮಗಳು ನಟಿ ಆಗೋದು ಬೇಡ ಅನ್ನೋ ವಾದ. ಇವರ ಕುಟುಂಬದಲ್ಲಿ ಯಾರೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬಂದವರಿಲ್ಲ. ಇದೆಲ್ಲ ನಮಗ್ ಬೇಡ ಅಂತ ಅವರ ತಂದೆ ಹಠಕ್ಕೆ ಕೂತಿದ್ರು. ಆಗ ರಾಧಾ ಕಟ್ಕೊಂಡಿದ್ದ ಕನಸುಗಳಿಗೆ ಹೆಗಲಾಗಿ ನಿಂತವರು ಇವರ ತಾಯಿ. ಮನೆಯಲ್ಲಿ 16ನೇ ವಯಸ್ಸಿಗೆ ಮದುವೆ ಮಾಡಬೇಕು ಅನ್ನೋ ಒತ್ತಡ ಶುರುವಾಗಿತ್ತು. ಈ ಒಳ್ಳೆ ಸಂಬಂಧ ಬಂದಿದೆ, ಮನೆಯಲ್ಲೂ ಅನುಕೂಲವಾಗಿದ್ದಾರೆ, ಮತ್ಯಾಕೆ ತಡ ಮಾಡೋದು ಅನ್ನೋ ಮಾತುಕತೆ ಶುರುವಾಗಿತ್ತು. ಆಗಲೂ ಮಗಳ ಕನಸಿಗೆ ನಿಂತವರು ಇವರ ತಾಯಿ. ನಟಿ ರಾಧಾ ಅವಕಾಶ ಅರಸಿ ಬೆಂಗಳೂರಿಗೆ ಬಂದಾಗ ಪಟ್ಟಂತ ಕಷ್ಟ ಒಂದೆರಡಲ್ಲ. ನಟನೆ ಹುಚ್ಚಿಗೆ ಬಿದ್ದಿದ್ದ ರಾಧಾ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ. ಒಂದ್ ಹೊತ್ತಿನ ಊಟಕ್ಕೂ ಗತಿ ಇಲ್ಲ, ಇರೋದಕ್ಕೆ ಜಾಗ ಇಲ್ಲ, ಮಾಡೋದಕ್ಕೆ ಕೆಲಸ ಇಲ್ಲ. ಇನ್ನೇನು ಬದುಕು ಮುಗೀತು. ಸಿಕ್ಕ ಕೆಲಸ ಮಾಡಬೇಕು ಅನ್ಕೊಂಡ ಟೈಮ್ನಲ್ಲಿ ಬೀದಿಯಲ್ಲಿ ಕೂತ್ಕೊಂಡು ಹೂ ಸಹ ಮಾರಿದ್ರು. ದಿನಕ್ಕೆ 400-500 ಸಿಕ್ಕರೆ ಸಾಕು, ಬದುಕು ಹೇಗೋ ನಡೆಯುತ್ತೆ ಅನ್ನೋ ಸ್ಥಿತಿಗೆ ಹೋಗಿದ್ರು. ಆದ್ರೆ ಇವತ್ತು ಈ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಇದಕ್ಕೆ ಹೇಳಿದ್ದು ಜೀವನದಲ್ಲಿ ಪರಿಶ್ರಮ ಇರಬೇಕು, ಆಗಲೇ ಭಗವಂತ ಕೈ ಹಿಡಿಯೋದು, ಒಂದೊಳ್ಳೆ ಸ್ಥಾನಕ್ಕೆ ತಂದು ಕೂರಿಸೋದು ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.